ಈಗ ಬಿಗ್ ಬಾಸ್ ಅಂತೂ ನೋಡಿದ್ದಾಯ್ತು, ನೋಡ್ತಾನೆ ಇರ್ತೀರಾ ಕೂಡ. ಸೊ ಗಿಲ್ಲಿ ನಟ ಅವರು ಬಿಗ್ ಬಾಸ್ ಅಲ್ಲಿ ಇದ್ದಂಗೆನೆ ಸಿನಿಮಾ ಸೆಟ್ಟಲ್ಲೂ ಇರ್ತಿದ್ರ ಅಂತ. ಎಷ್ಟು ವರ್ಷಗಳ ಹಿಂದೆ ನಿಮ್ಮ ಪರಿಚಯ ಗಿಲ್ಲಿ ಅವರು? ಸರ್, ಗಿಲ್ಲಿ ಅವರು ನನಗೆ ಸೂಪರ್ ಹಿಟ್ ಸಿನಿಮಾಯಿಂದನೇ ಪರಿಚಯ ಆಗಿದ್ದು ಆ್ಯಕ್ಚುಲಿ. ಬಟ್ ಒಂದು 30-40 ದಿನ ಒಡನಾಟ ಇಟ್ಕೊಂಡು, ಸೊ ಅವರು ಮನೆ ಶಿಫ್ಟ್ ಮಾಡಬೇಕಾಗಿರ್ಬೋದು, ಅದಾದಮೇಲೂ ಜೊತೇಲಿ ಪರ್ಸ್ನಲ್ಲಾಗಿ ಜೊತೇಲಿ ಓಡಾಡಿಕೊಂಡು, ಆಮೇಲೆ ಔಟ್ಡೋರ್ ಎಲ್ಲ ಶೂಟಿಂಗ್ ಹೋಗಿದ್ವಲ್ಲ, ತುಂಬಾ ಆತ್ಮೀಯತೆ ಅವ್ರ ಜೊತೆ ಇತ್ತು ನನಗೆ. ಅವರು ಅಂದರೆ ಈಗ ಅವರೆಲ್ಲ ಫೇಮಸ್ ಆಗಿರೋದು ಗೊತ್ತಾಗ್ತಾ ಇರೋದು ಅವ್ರಿಗೆ, ಜನಗಳಿಗೆ. ಬಟ್ ಮುಂಚೆನೇ ಅವರು ಹೆವಿ ಫೇಮಸ್ಸು. ಯಾಕೆಂದರೆ ನಾವು ಔಟ್ಡೋರ್ ಶೂಟಿಂಗ್ ಎಲ್ಲ ಹೋಗ್ತಾ ಇದ್ವಲ್ವಾ, ಸೊ ನಾವು ಕಾರವಾರ ಆಲ್ಮೋಸ್ಟ್ ಸೂಪರ್ ಹಿಟ್ ಪಿಕ್ಚರಲ್ಲಿ ಇಡೀ ಕರ್ನಾಟಕ ಒಂದು ರೌಂಡ್ ಬಂದುಬಿಟ್ಟಿದ್ದೀವಿ ನಾವು. ಪ್ರತಿಯೊಂದು ಕಡೆ ಹಳ್ಳಿಲಿ ಮೂಲೆ ಕಡೆ ಎಲ್ಲೋ ಒಂದು ಕಡೆ ಸಂದಿಲಿ ಹೋಗ್ಬಿಟ್ಟು ನಮಗೆ ಲೊಕೇಶನ್ ಚೆನ್ನಾಗಿದೆ ಅಂತ ಶೂಟ್ ಮಾಡ್ತಾ ಇರ್ತೀವಿ. ಗಿಲ್ಲಿ ಅವ್ರನ್ನ ನೋಡಿದ್ರೆ ಹಿಂಗೆ ಕಾರ್ ಹೋಗ್ಬಿಟ್ಟು ರಿಟರ್ನ್ ವಾಪಸ್ ಬರೋಷ್ಟರಲ್ಲಿ ಆಲ್ರೆಡಿ ಜನ ಸೇರಿಬಿಟ್ರು, ಗಿಲ್ಲಿ ಅಣ್ಣ ಬಂದರು. ಮಕ್ಕಳುಗಳು ಗಿಲ್ಲಿ ಅಣ್ಣ ಅಂತ. ಅಂದರೆ ಜಿ ಕನ್ನಡ ಅಲ್ಲಿ ಅವ್ರದ್ದು ಪ್ರಾಪರ್ಟಿ ಕಾಮಿಡಿ ಇತ್ತಲ್ಲ, ಆಲ್ರೆಡಿ ತುಂಬ ರೀಚ್ ಆಗಿತ್ತು. ಸೊ ಆಗ್ಲಿಂದ ಅವರು ಸೆಟ್ ಆಫ್ ಆಡಿಯನ್ಸ್ನ ಕಂಬೈನ್ ಮಾಡಿ ಬಂದಿದ್ರು. ಸೊ ಬಿಗ್ ಬಾಸಲ್ಲಿ ಅವರ ಒಂದು ನೈಜವಾಗಿ ಮಾಡ್ತಾ ಇರೋಂಥ ಕಾಮಿಡಿಗಳು ಇಷ್ಟ ಆಗಿ ಇಷ್ಟು ಜನ ಸೆಟ್ ಆಫ್ ಆಡಿಯನ್ಸ್ ಇದ್ರಲ್ಲ, ಇಷ್ಟು ಜನ ಫ್ಯಾನ್ ಆಗಿಬಿಟ್ಟಿದ್ದಾರೆ ಅವ್ರಿಗೆ. ಹೆಂಗೆ ಅನ್ನಿಸ್ತಿದೆ ನೀವು ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ಅವರ ಆಟವನ್ನು ನೋಡ್ತಿರ್ಬೇಕಾದ್ರೆ? ಬಿಕಾಸ್ ಯಾಕಂತಂದ್ರೆ ನಿಮ್ಗೆ ಅಲ್ಲಿ ಔಟ್ಡೋರ್ ಶೂಟ್ಸ್ ಎಲ್ಲ ಹೋದಾಗ ಜನ ಮುತ್ಕೊಳ್ಳೋವಂಥದ್ದಾಗಿರ್ಬೋದು, ಅವರ ಅಭಿಮಾನಿಗಳಿಂದ ಮಾತಾಡಿಸುವಂಥ ಪ್ರಯತ್ನ ಆಗಿರ್ಬೋದು, ಎಲ್ಲನೂ ಮಾಡ್ತಿದ್ರು. ಸೊ ಈಗ ಅದೇ ಗಿಲ್ಲಿ ನಟರ ಅವರನ್ನು ಬಿಗ್ ಬಾಸ್ ಅಂತಹ ಒಂದು ದೊಡ್ಡ ವೇದಿಕೆಯಲ್ಲಿ ನೋಡುವಂಥದ್ದು ಖುಷಿ ವಿಚಾರ. ಅದರೊಟ್ಟಿಗೆ ಅವರ ಆಟವನ್ನು ಯಾವ ರೀತಿ ನೋಡಿ ಎಂಜಾಯ್ ಮಾಡ್ತಿದ್ರಾ ನಿಮಗೆ? ಸರ್, ಅವ್ರ ಆಟ ಅನ್ನೋದಕ್ಕಿಂತ ಅವ್ರ ಮಾತೇ ಒಂಥರ ಮಜಾ. ಅಂದರೆ ಈಗ ಸೆಟ್ಟಲ್ಲೂ ನಾವು ಏನಾದರೂ ನಾರ್ಮಲ್ಲಾಗಿ ಬೇರೆಯವ್ರಿಗೆ ಅಥವಾ ಹೀರೋಯಿನ್ ಆಗಿರ್ಬೋದು, ಬೇರೆ ಕಲಾವಿದರುಗಳು ಬರ್ತಾ ಇದ್ರಲ್ಲ, ಇವರು ಅವ್ರಿಗೆ ಮಾತಾಡ್ತಿದ್ದಿರ್ಬೋದು, ಕಾಲು ಎಳೆಯೋದಾಗಿರ್ಬೋದು, ಎಲ್ಲರಿಗೂ ಮಜಾ ಸಿಗ್ತಾಯಿತ್ತು, ಎಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ಅದನ್ನು ನಾವು ಮುಂಚೆಯಿಂದನೂ ಅಭ್ಯಾಸ. ಈಗ ಬಿಗ್ ಬಾಸ್ ಮನೇಲಿ ಏನು 3 ತಿಂಗಳು ಅವ್ರು ಎಂಜಾಯ್ ಮಾಡಿದಾರಲ್ಲ, ನಾವು ಶೂಟಿಂಗ್ ಸೆಟ್ಟಲ್ಲಿ ಎಂಜಾಯ್ ಮಾಡಿದ್ದೀವಿ ಅದನ್ನು. ಸೊ ಎಲ್ಲೋ ಒಂದು ಕಡೆ ಖುಷಿ ಆಗುತ್ತೆ, ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಆಟದಕ್ಕಿಂತ ಚೆನ್ನಾಗಿ ಜನನ ಮನಸ್ಸಿಗೆ ಗೆಲ್ತಾ ಇದ್ದಾರೆ. ಅಂದರೆ ಜನಕ್ಕೆ ಏನು ಬೇಕು ಅದನ್ನು ಕೊಡ್ತಾ ಇದ್ದಾರೆ. ಬಿಗ್ ಬಾಸ್ ಅನ್ನೋದೊಂದು ಎಂಟರ್ಟೈನ್ಮೆಂಟ್ ಶೋ, ಜನಕ್ಕೆ ಏನು ಬೇಕು ಮನೋರಂಜನೆ, ಅದನ್ನು 100% ತಪ್ಪದೇನೆ ಮಾಡ್ತಾ ಇದ್ದಾರೆ ಅವರು. ಟ್ರಯಾಂಗಲ್ ಲವ್ ಸ್ಟೋರಿ ಬಗ್ಗೆ ಏನು ಹೇಳ್ತೀರಾ ಅಂತ? ಟ್ರಯಾಂಗಲ್ ಲವ್ ಸ್ಟೋರಿ ಗೊತ್ತಿಲ್ಲ ಸರ್. ಅದು ಏಕೆಂದರೆ ಅಲ್ಲಿ ಒಳಗಡೆ ಏನು ನಡೀತಾ ಇರುತ್ತೋ ಅದನ್ನು ನಮ್ಗೆ ಎಷ್ಟು ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದಾರೋ ಅದ್ರ ಮೇಲೆ ನಾವು ಜಡ್ಜ್ ಮಾಡಿಬಿಡ್ತಾ ಇದ್ದೀವಿ. ಬಟ್ ಒಳಗಡೆ ಎಷ್ಟು ನಡೀತಾ ಇದೆ, ಏನು ನಡೀತಾ ಇದೆ ಅದು ನಮಗೆ ಗೊತ್ತಿಲ್ವಲ್ಲ. ಸೊ ಹಂಗಾಗಿ ನಮ್ಗೆ ಜಡ್ಜ್ಮೆಂಟ್ ಆಚೆ ಬಂದಮೇಲೆ ಅವ್ರು ಹೆಂಗಿರ್ತಾರೆ ಅದ್ರ ಮೇಲೆ ನಮಗೆ ಗೊತ್ತಾಗುತ್ತೆ, ಇದು ಯಾವ ಟ್ರಯಾಂಗಲ್ ಲವ್ ಸ್ಟೋರಿನಾ ಅಥವಾ 2 ಏನಾ ಸಿಂಗಲ್ಲ ಅಂತ ಆಚೆ ಬಂದಮೇಲೆ ಗೊತ್ತಾಗುತ್ತೆ. ಈಗ ಪ್ರತಿದಿನ ಬಿಗ್ ಬಾಸ್ ಅಂತೂ ನೋಡ್ತಾ ಇದ್ರಲ್ಲ ಸರ್? ಟೈಮ್ ಸಿಕ್ಕಾಗೆಲ್ಲ ನೋಡ್ತಾ ಇರ್ತೀನಿ ಸರ್. ಶೂಟ್ ಕಂಟಿನ್ಯೂಸ್ ಆಗಿ ನಡೀತಾ ಇದೆ, ಆಮೇಲೆ ಸಿನಿಮಾಗಳು ರಿಲೀಸ್ ಇದ್ದಾವೆ, ಪ್ರಮೋಷನ್ ಆ್ಯಕ್ಟಿವಿಟೀಸ್ ನಡೀತಾ ಇದೆ. ಹಂಗಾಗಿ ಫ್ರೀ ಇದ್ದಾಗ ಅಥವಾ ಫೋನಲ್ಲೆಲ್ಲ ನೋಡ್ತಾ ಇರ್ತೀನಿ. ಈಗ ಗಿಲ್ಲಿಯವರು ಕಾವ್ಯ ಹಿಂದೆ ಕಾವು ಅಂತ ಹೋಗ್ತಾ ಇದ್ದಾರೆ. ಬಟ್ ರಕ್ಷಿತಾ ಅವರು ಗಿಲ್ಲಿ ಥರನೇ ಹುಡುಗಬೇಕು ಅಂತ ಹೇಳ್ತಿದ್ದಾರೆ. ಸೊ ಈ ಟ್ರಯಾಂಗಲ್ ಲವ್ ಸ್ಟೋರಿ ಆಗಾಗ ನೋಡ್ತಿರ್ಬೇಕಾದ್ರೆ ಅನಿಸಿದ್ರು ಹೆಂಗೆ ಮಜಾ ಕೊಡ್ತಿದೆ ಅಂತ. ಆ್ಯಕ್ಚುಲಿ ಮೊನ್ನೆ ಒಂದು ಟ್ರೋಲ್ ನೋಡಿದೆ ನಾನು, ಅದು ತುಂಬ ಅರ್ಥಪೂರ್ಣವಾಗಿ ಇತ್ತು. ನಾವು ಇಷ್ಟಪಡೋರ ಹಿಂದೆ ಹೋಗೋ ಬದಲು ನಮ್ಮನ್ನು ಇಷ್ಟಪಡೋರ ಜೊತೆ ನಾವಿದ್ದಾಗ ಚೆನ್ನಾಗಿರುತ್ತೆ ಜೀವನ ಅನ್ನೋದನ್ನ ಇವ್ರು 3 ಜನನ ಕಂಪೇರ್ ಮಾಡಿಬಿಟ್ಟು ಒಂದು ಟ್ರೋಲ್ ಮಾಡಿದರು. ಹೌದಲ್ವಾ ಅಂತ ಅನಿಸ್ತು. ಬಟ್ ಅವ್ರವ್ರ ಇಷ್ಟ ಅಲ್ವಾ ಅದು. ರಕ್ಷಿತಾ ಅವ್ರೂ ಅವ್ರಿಗೆ ಗಿಲ್ಲಿಯವ್ರ ಮೇಲೆ ಒಲವಾಗಿರ್ಬೋದು, ಬಟ್ ಅದೇ 100%. ಯಾಕೆಂದರೆ ಆಚೆ ಬಂದ ಮೇಲೆ ಗೊತ್ತಾಗುತ್ತೆ ಏನು ಅವ್ರದ್ದೇ. ಏಕೆಂದರೆ ಅವ್ರವ್ರದ್ದೇ ಲೈಫ್, ಸಪ್ರೇಟ್ ಲೈಫ್ಗಳಿರ್ತವೆ. ಆಚೆ ಬಂದಮೇಲೆ ಅವ್ರವ್ರದ್ದೇ ಜೀವನಗಳಿರ್ತವೆ. ನಾವು ಇವಾಗ ಅಲ್ಲೇನೋ ಅವ್ರಿಗೆ ಬೇರೆ ದಾರಿ ಇಲ್ಲ, ಅವ್ರ ಕಾಲು ಇವ್ರು ಹೇಳ್ಕೊಬೇಕು, ಇವ್ರ ಕಾಲು ಅವ್ರು ಹೇಳ್ಕೊಬೇಕು. ಆಚೆ ಬಂದಮೇಲೆ ಅವ್ರದ್ದೇ ಆದಂಥ ಜೀವನ ತುಂಬ ವೇಗಳಿರ್ತವೆ. ಸೊ ಅವಾಗ ಹೆಂಗಿರುತ್ತೆ ಅವ್ರ ಜೀವನ, ಅವ್ರ ಜೊತೇಲಿ ಯಾವ ಥರ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ ಅದು. ಈಗ ಗಿಲ್ಲಿಯವರು ಬಿಗ್ ಬಾಸ್ ಮನೆಗೆ ಹೋಗೋದಕ್ಕಿಂತ ಮುಂಚೆಯಿಂದನೂ ನಿಮಗೆ ಪರಿಚಯ ಅಂತ. ಸಾಕಷ್ಟು ಒಂದು 40-50 ಡೇಸ್ ಅವ್ರ ಜೊತೆ ನೀವು ಟೈಮನ್ನು ಸ್ಪೆಂಡ್ ಮಾಡ್ತಿರ್ತದೆ. ಸೊ ಅಲ್ಲೆಲ್ಲನೂ ಅವರ ಕಷ್ಟದ ದಿನಗಳು, ಸ್ಟ್ರಗ್ಲಿಂಗ್ ಡೇಸ್ ಬಗ್ಗೆ. ಬಿಕಾಸ್ ಯಾಕಂತಂದ್ರೆ ಈಗ ನೀವಾಗಿರ್ಬೋದು, ಅವರಾಗಿರ್ಬೋದು, ಅಪ್ಕಮಿಂಗ್ ಒಂದು ಆರ್ಟಿಸ್ಟ್ಗಳಾಗಿರ್ಬೋದು, ಅಥವಾ ಒಂದು ಸ್ಮಾಲ್ ಸ್ಕ್ರೀನಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಅಂದರೆ ಒಂದು ಅಲೆಯನ್ನು ಸೃಷ್ಟಿಸಿರುವಂಥವ್ರು ನೀವು. ಗೌರವ್ ಶೆಟ್ಟಿ ಅಂದ ತಕ್ಷಣ ಸಿನಿಮಾದವ್ರು ಗೊತ್ತಿಲ್ಲದೆ ಇರ್ಬೋದು, ಬಟ್ ಏನಂತಂದರೆ ಇವಾಗ ನೀವು ಹೇಳ್ದಂಗೆ ಸಾಕಷ್ಟು ಜನ ಅಭಿಮಾನಿಗಳು, ಎಂಟರ್ಟೈನ್ಮೆಂಟ್ ಬಯಸುವಂಥ ಅಭಿಮಾನಿಗಳೆಲ್ರಿಗೂ ಗೊತ್ತಿರುವಂಥದ್ದು. ಯಾಕಂದರೆ ಅಲ್ಲಿ ಕೊರೋನಾ ಟೈಮಲ್ಲಿ ನಿಮ್ದು ಎಷ್ಟು ಪ್ರಚಾರ ಆಯಿತು ಅಂದರೆ ಅಷ್ಟು ಮಟ್ಟಿಗೆ ನಿಮ್ಮದು ಬ್ಯಾಕ್ ಟು ಬ್ಯಾಕ್ ಸೀರೀಸ್ಗಳ ಮೂಲಕ ಅಷ್ಟೊಂದಾಯಿತು. ಸೊ ಅವರು ಕೂಡ ನಲ್ಲಿ ಮೂಳೆ ಆಗಿರ್ಬೋದು, ಇನ್ನೊಂದಷ್ಟು ಎಪಿಸೋಡ್ಸ್ಗಳ ಮೂಲಕ ಇದಾದರು. ಸೊ ಅಂಥ ಟೈಮಲ್ಲೆಲ್ಲ ನೀವುಗಳೆಲ್ಲನೂ ಹೆಂಗಿರ್ತಿದ್ವಿ, ಆ ಒಂದು ಸ್ಟ್ರಗಲಿಂಗ್ ಪೀರಿಯಡ್ಸ್ ಬಗ್ಗೆ ಏನಾದ್ರು ಮಾತನಾಡ್ಕೊಳ್ತಿದ್ರಾ ಅಂತ? ಖಂಡಿತ ಇಬ್ಬರು ನಾವು ಅಂದರೆ ಇಬ್ಬರೇ ಇರ್ತಾ ಇದ್ವಿ. ಈಗ ಔಟ್ಡೋರ್ ಹೋದ್ರೂ ರೂಮ್ ಎಲ್ಲ ಮಾಡಿದಾಗ ಇಬ್ಬರೇ ಜೊತೆಲಿ ಇರ್ತಾ ಇದ್ವಿ. ಸೊ ಅಂಥ ಟೈಮಲ್ಲಿ ಅವರು ಹೇಳ್ತಾಯಿದ್ರು, ನಾನು ಹೇಳ್ತಾ ಇದ್ದೆ. ತುಂಬ ಹೇಳ್ಕೊಂಡಿದ್ದಾರೆ ಅವರು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಅವ್ರಿಗೆ ಯೂಟ್ಯೂಬಲ್ಲಿ ರೆವೆನ್ಯೂ ಬರುತ್ತೆ ಅಂತಲೇ ಗೊತ್ತಿರಲಿಲ್ವಂತೆ. ಯಾರೋ ಹೇಳ್ತಾಯಿದ್ರು, ನಾವು ಮಾಡ್ಕೊಡ್ತಾ ಇದ್ದೆ. ಇವತ್ತಿಗೂ ಅಷ್ಟೊಂದು ಲಕ್ಷಾಂತರ ರೂಪಾಯಿ ಬರುತ್ತೆ ಅಂದರೆ ಅವ್ರು ನಂಬಿರಲಿಲ್ಲ.
ಅದಾದಮೇಲೆ ನಾನು ಎಷ್ಟೊಂದು ಸಲ ಹೇಳಿದ್ದೆ, ಬ್ರೋ ನೀವು ಇಷ್ಟೊಂದು ಜನಕ್ಕೆ ಮಾಡಿಕೊಟ್ಟಿದ್ದೀರಾ, ಚೆನ್ನಾಗಿ ಹೋಗ್ತಾ ಇದೆ, ನೀವು ಸ್ವಂತಕ್ಕೆ ನಿಮ್ಮದೇ ಅಂತ ಒಂದು ಚಾನಲ್ ಏನಾದ್ರು ಮಾಡ್ಕೊಳ್ಳಿ ಅಂತ. ನೋಡೋಣ ಬಿಡಿ ಬ್ರೋ ಅಂತ ಅವರು. ಅಷ್ಟೇ, ಅವರು ಅಷ್ಟೊಂದು ಸೀರಿಯಸ್ ಆಗಿ ತೊಗೊತಾ ಇರಲಿಲ್ಲ. ಅಂದರೆ ಒಟ್ಟಿನಲ್ಲಿ ಎಂಟರ್ಟೈನ್ಮೆಂಟ್ ಕೊಡಬೇಕು, ಯಾವುದಾದ್ರೇನು ನಡೆಯುತ್ತೆ ಅನ್ನೋದೊಂದು ಅವ್ರಿಗೆ. ಅದಾದಮೇಲೆ ತುಂಬ ಹೇಳ್ಕೊಂಡಿದ್ದಾರೆ. ಅಂದರೆ ಅವಾಗ ಯಾವಾಗಲೂ ಒಂದ್ಸಲಿ ಪಾಪ ಅವರು ಸ್ಟಾರ್ಟಿಂಗ್ ಬಂದಿದ್ದು ಬೆಂಗಳೂರಲ್ಲಿ ಬಂದಾಗ ಯಾರೋ ಒಬ್ರು ಹಿಂಗೆ ಒಂದು ಶಾರ್ಟ್ ಫಿಲಮ್ ನೋಡ್ಬಿಟ್ಟು ಇನ್ವೈಟ್ ಮಾಡಿದ್ರಂತೆ, ಬನ್ನಿ ಇಲ್ಲಿ ಒಂದು ಪ್ರಾಜೆಕ್ಟ್ ಬಗ್ಗೆ ಮಾತಾಡಬೇಕು ಅಂತ. ಪಾಪ ಇವರು ಯಾರೋ ಮಾಮೂಲಿ ಫೋನ್ ಮಾಡ್ತಾರಲ್ಲ ಹಿಂಗೆ ನೆಗ್ಲೆಕ್ಟ್ ಮಾಡ್ಬಿಟ್ಟು ಆರಾಮಾಗಿ, ನಮ್ಮದೇ ರೆಸ್ಟೋರೆಂಟ್ ಇದೆ, ಬನ್ನಿ ಆರಾಮಾಗಿ ಊಟ ಮಾಡ್ಕೊಂಡು ಆರಾಮಾಗಿ ಹೋಗೋರಂತೆ. ಇವರು ರೆಸ್ಟೋರೆಂಟ್ ಇದೆ, ಚೆನ್ನಾಗಿ ಊಟ ಮಾಡ್ಕೊಂಡು ಬರ್ಬೋದಲ್ಲ ಅಂತ ಪಾಪ ಹೋಗ್ಬಿಟ್ಟು ಅದನ್ನು ಹೇಳ್ಕೊತಾ ಇದ್ರು ನನ್ನ ಹತ್ರ. ತುಂಬ ಹೇಳ್ಕೊಂಡಿದ್ದಾರೆ ನಾವಿಬ್ಬರು. ಅಂದರೆ ನಂದು ಏನಾದರೂ ಸ್ಟ್ರಗ್ಲಿಂಗ್ ಇದ್ದರೆ ಅವ್ರ ಹತ್ರ ಹೇಳ್ಕೊಳ್ಳೋದು. ಅವ್ರನ್ನ ಅಂದರೆ ಕೆಲವೊಂದು ಇಬ್ಬರು ಸ್ಟ್ರಗಲಿಂಗಲ್ಲೇ ಬಂದಿರೋದ್ರಿಂದ ಮಾತಾಡೋಕ್ಕೆ ತುಂಬ ಸಿಗ್ತಾಯಿತ್ತು. ಸೊ ಅವರೊಂದು ಹೇಳೋದು, ಸೊ ಅವಾಗ ಈ ಥರದ್ದೇ ನಂದೊಂದು ನಡೆದಿರುತ್ತೆ, ನಾನೊಂದು ಹೇಳೋದು, ಆಮೇಲೆ ಮತ್ತೆ ಅವರೊಂದು ಹೇಳೋದು, ಈ ಥರ ತುಂಬ ನಡೀತಾ ಇತ್ತು. ಈ ಮನೆ ವಿಚಾರಗಳೇನು ಶೇರ್ ಮಾಡ್ತಿರ್ಲಿಲ್ವಾ ಫ್ಯಾಮಿಲಿ ಸಪೋರ್ಟ್ ಅಂತ ಬಂದಾಗ? ಬಿಕಾಸ್ ಯಾಕೆಂತಂದರೆ ಕೋವಿಡ್ ಟೈಮಲ್ಲಿ ನೀವು ಶುರು ಮಾಡಿದ್ರೆ ನಿಮ್ಮ ಫ್ಯಾಮಿಲಿ ಸಪೋರ್ಟ್ ಹೆಂಗಿತ್ತು, ಅದರೊಟ್ಟಿಗೆ ಅವ್ರ ಸಪೋರ್ಟ್ ಏನಾದರೂ ಶೇರ್ ಮಾಡ್ತಿದ್ರ? ಇಲ್ಲ, ಅದ್ರ ಬಗ್ಗೆ ಫ್ಯಾಮಿಲಿ ಬಗ್ಗೆ ಏನು ಮಾತಾಡಿರಲಿಲ್ಲ. ಅದೇ ಬರೀ ಈ ಇಂಡಸ್ಟ್ರಿ ಒಳಗಡೆ ಸೆಟ್ ವರ್ಕ್ ಮಾಡ್ತಾ ಇದ್ರಲ್ಲ, ಅದ್ರದ್ದು ಕೆಲವೊಂದು ಕಾಮಿಡಿ ವಿಚಾರಗಳು ತುಂಬ ಹೇಳೋರು. ಈ ಶೇರ್ ಮಾಡಬಹುದಾ ಅಂತ? ಶೇರ್ ಮಾಡ್ಬೋದು. ಆ್ಯಕ್ಚುಲಿ ಏನದು ಯಾವುದೋ ಒಂದು ಹೇಳಿದರು ಒಳ್ಳೆ ವಿಚಾರ, ನಾನಂತೂ ನಕ್ಕಿದ್ದೀನಿ ಅದಕ್ಕೆ. ಆಂಬುಲೆನ್ಸು ಒಂದು ಶೂಟಿಂಗಲ್ಲಿ ಆಂಬುಲೆನ್ಸ್ ತರಿಸ್ಬಿಟ್ಟಿದ್ದಾರೆ, ಇವರು ಸೆಟ್ ವರ್ಕ್ ಮಾಡ್ತಾಯಿದ್ರಂತೆ. ಆಂಬುಲೆನ್ಸು ಕಳಿಸು ಆಂಬುಲೆನ್ಸ್ನ ಸೆಟ್ಗೆ ಅಂತ ಕರೆದಂತೆ, ಇವ್ರು ಯಾರೋ ಆಂಬುಲೆನ್ಸ್ ಮನೆಗೆ ವಾಪಸ್ ಕಳಿಸು ಆಂಬುಲೆನ್ಸ್ ಇಲ್ಲ ಶೂಟಿಂಗ್ ಸೆಟ್ಟಲ್ಲಿ. ಅಂದರೆ ಈ ಥರ ತುಂಬ ವಿಚಾರಗಳು, ಅಂದರೆ ಮರ್ತುಬಿಟ್ಟಿದ್ದೀನಿ ನಾನು ಅದನ್ನು. ಅವ್ರ ಬಾಯಲ್ಲೇ ಹೇಳೋಕ್ಕೆ ಚಂದ ಆ್ಯಕ್ಚುಲಿ. ಅವ್ರ ಜೊತೆ ಒಬ್ಬರು ರಾಮಾಚಾರಿ ಅಂತ ಬರೋರು, ಅವರು ಒಳ್ಳೆ ಕ್ವಾಟ್ಲೆ ಕೊಡೋರು. ಈ ಥರ ಒಳ್ಳೆ ಫನ್ ಮಾಡಿದ್ದೀವಿ ಸರ್. ಅಂದರೆ ನಾವು ಆಲ್ಮೋಸ್ಟ್ ಚಂದ್ರಪಟ್ಟಣ ಇರ್ಬೋದು, ಬೇಲೂರು ಆಗಿರ್ಬೋದು, ಅರ್ಕಲ್ಗೂಡು, ಆಮೇಲೆ ಕಾರವಾರ, ಧಾರವಾಡ, ದಾಂಡೇಲಿ, ಉಡುಪಿ, ಮಂಗಳೂರು, ಈ ಥರ ಇಡೀ ಕರ್ನಾಟಕ ಸುತ್ತಬಿಟ್ಟಿದ್ದೀವಿ ಶೂಟಿಂಗ್ಗೆ ಅಂತ. ಈಗ ಒಂದು ವಿಚಾರ, ಡೆವಿಲಲ್ಲಿ ನೀವು ಕೂಡ ಆ್ಯಕ್ಟ್ ಮಾಡಿದ್ರಿ, ಅವರು ಕೂಡ ಆ್ಯಕ್ಟ್ ಮಾಡಿದ್ರಿ, ಅದರೊಟ್ಟಿಗೆ ಸೂಪರ್ ಹಿಟ್ ಸಿನಿಮಾದಲ್ಲೂ ಕೂಡ. ಡೆವಿಲಲ್ಲಿ ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳಾದರೂ ಕೂಡ ಸೂಪರ್ ಹಿಟ್ ಸಿನಿಮಾಗಳಲ್ಲಿ ನಿಮ್ಮದೇ ಮುಖ್ಯ ಭೂಮಿಕೆ ಆಗಿದೆ. ಸೊ ಹೆಂಗೆ ಅನ್ನಿಸ್ತಿತ್ತು ಅವಾಗೆಲ್ಲನೂ? ಏನಾದ್ರು ದರ್ಶನ್ ಸರ್ ಬಗ್ಗೆ ಮಾತನಾಡ್ಕೊಳ್ತಿದ್ದಾರೆ ಇಬ್ರು ಅಂತ? ಆ್ಯಕ್ಚುಲಿ ದರ್ಶನ್ ಸರ್ ಬಗ್ಗೆ ಒಂದು ವಿಚಾರ ಹೇಳಿದರು. ಹಿಂಗೆ ಸೆಟ್ಟಲ್ಲಿ ಪಾಪ ಗಿಲ್ಲಿಯವ್ರು ಕೂತ್ಕೊಂಡಿದ್ರಂತೆ, ದರ್ಶನ್ ಸರ್ಗೆ ಮಾತ್ರ ಎಳ್ನೀರು ತಂದು ಕೊಟ್ಟಿದ್ದಾರೆ. ಇವ್ರು ನೋಡ್ಬಿಟ್ಟು ಗಿಲ್ಲಿ ಅವ್ರು ಸುಮ್ಮನೆ ಕೂತಿರೋದು ನೋಡ್ಬಿಟ್ಟು ಅವ್ರಿಗೂ ತಗೊಂಡೋಗಿ ಕೊಡು, ಈ ಥರ ವಿಚಾರಗಳನ್ನ ನಮ್ಮ ಹತ್ರ ಹೇಳ್ಕೊತಾ ಇದ್ರು ಗಿಲ್ಲಿಯವರು. ನಾವು ಅವ್ರನ್ನ ನೋಡೋದೇ ಖುಷಿ, ಅಂಥದ್ರಲ್ಲಿ ಈ ಥರ ಹೇಳ್ತಾರಲ್ಲ, ಅದಕ್ಕೆ ಅವರು ಆ ಮಟ್ಟದಲ್ಲಿರೋದು ಅಂತ. ನನಗೇನು ಆಸೆ ಅಂದರೆ, ನಾನು ಒಂದ್ಸಲಿ ದರ್ಶನ್ ಸರ್ನ ಎದುರುಗಡೆ ನೋಡಬೇಕು, ಸೆಟ್ಟಲ್ಲಿ ಹೋಗ್ಬೇಕು ಅಂತ. ನನಗೆ ಒಂದಿನ ಡೇಟ್ ತೊಗೊಂಡ್ರು, ಶೂಟಿಂಗ್ ಇರುತ್ತೆ ಬನ್ನಿ ಅಂತಂದರು. ನಾನೇನು ಹೋಗೋವರೆಗೂ ದರ್ಶನ್ ಸರ್ ಇರ್ತಾರೆ, ಒಂದ್ಸಲಿ ಮಾತಾಡ್ಬಿಡೋಣ. ನಮ್ಮ ಸಿದ್ದಣ್ಣ ಎಲ್ಲ ಹೋಗಿದ್ದಾರೆ, ಅವ್ರನ್ನೆಲ್ಲ ಮಾತಾಡ್ಸಿದ್ದಾರೆ ಚೆನ್ನಾಗಿ. ನನಗೂ ಒಂದ್ಸಲಿ ಮಾತಾಡೋಕ್ಕೆ ಸಿಗ್ತಾರೆ ಅಂತ ತುಂಬ ಆಸೆಯಿಂದ ಹೋದೆ. ಬಟ್ ಅವ್ರ ಜೊತೆ ಇರಲಿಲ್ಲ ಸೀನು. ಬಟ್ ಅವ್ರ ಅಳಿಯ ಇದ್ದಾರಲ್ಲ ಚಂದು, ಅವ್ರು ಸಿಕ್ಕಿ ಪಾಪ ಹೇಳಿದ್ರು, ನಮ್ಮ ಮಾವ ಎಲ್ಲ ನಿಮ್ಮ ವಿಡಿಯೋ ತುಂಬ ನೋಡ್ತಾರೆ, ತುಂಬ ಖುಷಿ ಆಗ್ತಿದ್ರು ನೀವು ನೋಡಿದಿದ್ರೆ. ಅವ್ರು ಹೇಳ್ತಾರೆ ಈ ಥರ ವೀಡಿಯೋಸ್ ಎಲ್ಲ ನೋಡ್ಬಿಟ್ಟು ಡೈಲಿ ನೈಟ್ ಮಲ್ಕೊಬೇಕಾರೆ ಅಂತ. ಸೊ ಈ ಥರ ದರ್ಶನ್ ಸರ್. ಇನ್ನೊಂದು ಏನಂದರೆ, ದರ್ಶನ್ ಸರ್ ಸಿನಿಮಾದಲ್ಲಿ ಒಂದೇ ಚಿಕ್ಕ ಕ್ಯಾರೆಕ್ಟ್ರು, ಒಂದೇ ನಿಮಿಷ ಅಥವಾ ಒಂದೇ ಸೀನ್ ಬಂದು ಹೋಗಿರ್ಬೋದು. ಬಟ್ ಡೆವಿಲ್ ಸಿನಿಮಾ ರಿಲೀಸ್ ಆದಮೇಲೆ ಎಷ್ಟು ಜನ ನಮಗೆ, ನೀವು ಡೆವಿಲಲ್ಲಿ ಮಾಡಿದ್ರಿ ಅಲ್ವಾ, ಮೊನ್ನೆ ಡೆವಿಲಲ್ಲಿ ನೋಡಿದೆ ಅಂತ ಎಷ್ಟು ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಎದುರುಗಡೆ ಸಿಗ್ತಾರೆ, ಡೆವಿಲಲ್ಲಿ ಮಾಡಿದ್ರೆ ತುಂಬ ಖುಷಿ ಆಯಿತು ಅಂತ ಎಷ್ಟು ಜನ ಹೇಳಿದ್ದಾರೆ. ಅದು ಅಂದರೆ ಒಂದು ದೊಡ್ಡ ಸ್ಟಾರ್ ಅವ್ರ ಸಿನಿಮಾದಲ್ಲಿ ಒಂದು ಸೀನ್ ಬಂದ್ರೇ ಅದು ತುಂಬ ಇಂಪ್ಯಾಕ್ಟ್ ಆಗುತ್ತೆ ನಮಗೆ. ಅದು ನನಗೆ ಡೆವಿಲ್ ಸಿನಿಮಾಯಿಂದ ಗೊತ್ತಾಯಿತು. ಎಸ್, ನಿಮ್ಗೆ ಎಷ್ಟು ಖುಷಿ ಆಯಿತು? ಬಿಕಾಸ್ ಯಾಕೆಂತಂದರೆ ನೀವು ಮಾಡಿರುವಂತಹ ಸಣ್ಣ ವಿಡಿಯೋಗಳಾಗಿರ್ಬೋದು, ವಿಡಿಯೋಗಳಾಗಿರ್ಬೋದು, ದರ್ಶನ್ ಸರ್ ನೋಡಿದ್ದಾರೆ ಅಂತಂದಾಗ, ಬಿಕಾಸ್ ನಾವುಗಳೇ ಇಷ್ಟೊಂದು ಬ್ಯುಸಿ ಆಗಿರ್ತೀವಿ, ನಮ್ಗೆ ಗೊತ್ತಿರುತ್ತೆ. ಯಾಕೆಂತಂದರೆ ನೀವು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಸಪೋರ್ಟಿಂಗ್ ಕ್ಯಾರೆಕ್ಟರ್ ಅಥವಾ ಬೇರೆ ಯಾವುದೋ ಒಂದು ಕ್ಯಾರೆಕ್ಟರ್ ಮಾಡಿದ್ರೂ ಕೂಡ ಬ್ಯುಸಿ ಆಗಿರ್ತಾರೆ. ಯಾಕಂದರೆ ಒಂದು 10-12 ಪ್ರಾಜೆಕ್ಟ್ಗಳಲ್ಲಿ ಬ್ಯುಸಿ ಆಗಿದ್ರು ಕೂಡ ಅವರು ಕೂಡ ಅಷ್ಟೇ ಬ್ಯುಸಿ ಆಗಿರ್ತಾರೆ. ಅಂಥದ್ರಲ್ಲಿ ಟೈಮ್ ಸಿಕ್ಕಾಗ ನಿಮ್ಮಂಥ ಪ್ರತಿಭೆಗಳನ್ನು ಅವ್ರು ನೋಡಿಬಿಟ್ಟು ಚೆನ್ನಾಗಿದೆ ಅಂತ ಅಪ್ರಿಷಿಯೇಟ್ ಮಾಡಿದಾಗ ನಿಮ್ಗೆ ಎಷ್ಟು ಖುಷಿ ಆಯಿತು ಅಂತ? ಸರ್, ಖುಷಿ ಅದು ಹೇಳ್ಕೊಳಕ್ಕಾಗಲ್ಲ. ಯಾಕೆಂದರೆ ನಮ್ಮದು ಕೇರ್ಪೇಟೆ, ನಮ್ಮೂರಲ್ಲಿ ಜಗುದಾದ 50 days ಫಂಕ್ಷನ್ಗೆ ಬಂದಿದ್ದರು. ಒಂದು ಥಿಯೇಟ್ರು ಇವ್ರು ಕರೆಸಿದ್ರು. ನಾನು ಅವಾಗ ಕ್ರೌಡ್ ನೋಡ್ಬಿಟ್ಟು ಇಡೀ ಸ್ಟೇಟ್ ಹೈವೇ ಬ್ಲಾಕ್ ಮಾಡಿದರು ಸರ್. ನಾನು ಹತ್ರ ಹೋಗ್ಬಿಟ್ಟು ಅಟ್ಲೀಸ್ಟ್ ಹತ್ರದಿಂದ ನೋಡಬೇಕು, ಬಿಟ್ಟಿರಲಿಲ್ಲ. ಜನ ತಳ್ಳಾಡ್ಬಿಟ್ಟು ಇದು ಮಾಡಿಬಿಟ್ಟಿದ್ರು. ಬಟ್ ಇವಾಗ ನಮ್ಮ ವಿಡಿಯೋ ನೋಡಿ ಅವ್ರು ಖುಷಿಪಟ್ಟು ಹೇಳ್ತಾ ಇದ್ದಾರೆ ಅಂದಾಗ, ಓಕೆ
ಅದು ಖುಷಿಲಿ ಹೇಳ್ಕೊಳಕ್ಕಾಗಲ್ಲ, ಅದು ತುಂಬ ದೊಡ್ಡದು. ಇನ್ನೊಂದು ವಿಚಾರ ಏನಂದರೆ, ಅವರು ನಮ್ಮ ವೀಡಿಯೋಸ್ನ ನೋಡ್ತಾ ಇದ್ದಾರೆ ಅನ್ನೋದಕ್ಕಿಂತ ತುಂಬ ಅಂದರೆ ನಮ್ಮ ಫ್ರೆಂಡು ಸುಪ್ರೀತ್ ಕಾಟಿ ಅಂತ ಶಾರ್ಟ್ ಫಿಲಮ್ಸ್ ಮಾಡ್ತಾ ಇರ್ತಾನಲ್ಲ, ಅವನು ಆ್ಯಕ್ಚುಲಿ ಮದುವೆ ಆಗಿರೋದೆಲ್ಲ ವಿಚಾರ ಗೊತ್ತು ಅವನಿಗೆ. ನಮ್ಮ ಬಾಸ್ಗೆ ಡಿ ಬಾಸು ಗೊತ್ತು. ಸುಪ್ರೀತ್ ಶೂಟಿಂಗ್ ಹೋದಾಗ ಡಿ ಬಾಸ್ ಕೇಳಿದ್ರಂತೆ, ಮದುವೆ ಎಲ್ಲ ಮ್ಯಾರಿಡ್ ಲೈಫ್ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಹಂಗೆ ಹಿಂಗೆ ಅಂತೆಲ್ಲ. ಸೊ ಇಷ್ಟು ಫಾಲೋ ಮಾಡಿ ಇಷ್ಟು ಚೆನ್ನಾಗಿ ಅಬ್ಸರ್ವ್ ಮಾಡಿದ್ದಾರೆ ಅಂದರೆ ಇನ್ನೇನು ಯಾಕೆಂದರೆ ಎಷ್ಟೊಂದು ಜನ, ನೀವು ನಂಬ್ತಿರೋ ಬಿಡ್ತೀರೋ, ಎಷ್ಟೊಂದು ಜನ ನಮ್ಮ ಶಾರ್ಟ್ ಫಿಲಮ್ಸ್ಗಳನ್ನ ನೋಡಿ ಎಂಜಾಯ್ ಮಾಡಿರೋರು ಏನಂತಾರೆ ಅಂದರೆ, ಕೆಲವೊಂದು ರೀಲ್ಸ್ ನೋಡಿದ್ದೀನಿ, ಪರವಾಗಿಲ್ಲ, ಗುಡ್, ಎಲ್ಲೋ ನೋಡಿದ್ದೀನಲ್ಲ ನಿಮ್ಮನ್ನ, ಎಲ್ಲೋ ಮಾಡ್ತಾ ಇರ್ತಾರೆ, ಓಕೆ ಕ್ಯಾರಿ ಆನ್, ಈ ಥರ ಅನ್ನೋರ ಮಧ್ಯ ಖಂಡಿತವಾಗ್ಲೂ ಈ ಥರನೇ ಅಂತಾರೆ ಸರ್. ಈ ಥರ ಅನ್ನೋರ ಮಧ್ಯ ಈ ಥರ ಎಲ್ಲ ಓಪನ್ ಆಗಿ ಅವ್ರ ಸ್ಟಾರ್ ಅವರು, ಅವ್ರಿಗೇನು ಅದನ್ನು ಹೇಳಲೇಬೇಕು ಅಂತ ಏನಿಲ್ಲ. ಬಟ್ ಅದೇ ಅವ್ರಿಗೂ ವ್ಯತ್ಯಾಸ ಇಲ್ಲೇ ಗೊತ್ತಾಗುತ್ತೆ. ಎಸ್, ಗಿಲ್ಲಿ ಅವರ ಫ್ಯಾನ್ ಕ್ರೇಜ್ ಬಗ್ಗೆ ಏನು ಹೇಳ್ತೀರಾ? ಬ್ಯಾಕ್ ಟು ಬ್ಯಾಕ್ ದಿನೇ ಅವರ ಫಾಲೋವರ್ಸ್ ಆಗಿರ್ಬೋದು, ಅಭಿಮಾನಿಗಳ ಹಾಕುವಂತಹ ಕಮೆಂಟ್ಸ್ ಆಗಿರ್ಬೋದು, ಹಾಗೆಯೇ ಅವರ ಇನ್ಸ್ಟಾಗ್ರಾಮಲ್ಲಿ ಫಾಲೋವರ್ಸ್ ಹೆಚ್ಚಾಗ್ತಿರುವಂಥ ಸಂಖ್ಯೆ ಆಗಿರ್ಬೋದು, ಏನು ಹೇಳ್ತೀರಾ? ಸರ್, ಇದೊಂದು ಯೋಗ ಸರ್. ಈ ಯೋಗ ಎಲ್ಲರಿಗೂ ಬರಲ್ಲ. ಸೊ ಅವರು ಪಡ್ಕೊಂಬಂದಿರೋ ಯೋಗ, ಜನಗಳ ಪ್ರೀತಿ ತೋರಿಸ್ತಾ ಇದ್ದಾರೆ, ಎಲ್ಲರಿಗೂ ಸಿಗಲ್ಲ. ಸೊ ಈ ಯೋಗನ, ಈ ಪ್ರೀತಿನ ಅವರು ಆಚೆ ಬಂದ್ಬಿಟ್ಟು ಅನುಭವಿಸ್ಬೇಕು. ಅನುಭವಿಸಿ ಇದೇ ಥರ ಕ್ಯಾರಿ ಮಾಡ್ಕೊಂಡು ಹೋಗಬೇಕು. ಇನ್ನೇನು ಹೇಳೋಕ್ಕಾಗುತ್ತೆ ಸರ್, ಜನಗಳ ಪ್ರೀತಿ ಸಿಗೋದೇ ಅಪರೂಪ, ಎಲ್ಲರಿಗೂ ಸಿಗಲ್ಲ ಅದು. ಸೊ ಈ ಮಟ್ಟಕ್ಕೆ ಸಿಗ್ತಾ ಇದೆ ಅಂದಾಗ ನಾವು ಅದನ್ನ ನೋಡ್ಬಿಟ್ಟು ಖುಷಿ ಪಡಬೇಕು. ಗಿಲ್ಲಿ ಅವ್ರಿಗೆ ಇಂಥ ಒಳ್ಳೆ ಪ್ರೀತಿ ಸಿಗ್ತಾ ಇದೆಯಲ್ಲ, ಇಷ್ಟೊಂದು. ಯಾಕೆಂದರೆ ದರ್ಶನ್ ಸರ್ಗೆ, ಯಾಕೆಂದರೆ ನಾವು ಒಂದು 3 ಸಲ ಡೆವಿಲ್ ಸಿನಿಮಾ ನೋಡಿದೆ ನಾನು. ಸಿಂಗಲ್ ಸ್ಕ್ರೀನಲ್ಲಿ ಹೋಗಿ ನೋಡಿದೆ, ಮಲ್ಟಿಪ್ಲೆಕ್ಸಲ್ಲೂ ಹೋಗಿ ನೋಡಿದೆ. ಸೊ ಗಿಲ್ಲಿ ಅವ್ರು ಬಂದಾಗ, ಡಿ ಬಾಸ್ ಬಂದಾಗ ವಿಸಿಲು ಏನು ಚಪ್ಪಾಳೆ ಬಿತ್ತೋ, ಗಿಲ್ಲಿ ಅವ್ರು ಬಂದಾಗ್ಲೂ ಸೇಮ್ ಅದೇ ಥರ ಕಿರ್ಚಾಟ ಅರ್ಚಾಟ. ಒಬ್ಬ ಕಲಾವಿದಂಗೆ ಅದಕ್ಕಿಂತ ದೊಡ್ಡದು ಇನ್ನೇನಿಲ್ಲ. ಇಷ್ಟು ವರ್ಷ ಏನೇ ಕಷ್ಟಪಟ್ರು ಇದಕ್ಕೋಸ್ಕರನೇ ಚಪ್ಪಾಳೆ ಶಿಲ್ಲೆ ಬಂದಾಗ ಕೇಳಿಸ್ಕೋಬೇಕು ಅಂತಲೇ ಎಷ್ಟೊಂದು ಜನ ಕಷ್ಟಪಡೋದು. ಬಟ್ ಗಿಲ್ಲಿ ಅವ್ರಿಗೆ ಅದು ಸಿಕ್ಕಿದೆ. ಸೊ ಎಲ್ಲೋ ಹಿ ಈಸ್ ಬ್ಲೆಸ್ಡ್ ಅಷ್ಟೇ. ಪಾಸಿಟಿವ್ ಇರೋ ಕಡೆ ನೆಗೆಟಿವ್ ಕೂಡ ಕೆಲವೊಂದಷ್ಟು ಜನ ಸ್ಪ್ರೆಡ್ ಮಾಡ್ತಿರ್ತಾರೆ. ಸೊ ಒಂದು ಕಡೆ ಒಂದಷ್ಟು ವರ್ಗ ಗಿಲ್ಲಿ ನಟನನ್ನ ಇಷ್ಟಪಡ್ತಾ ಇದ್ದಾರೆ, ಇನ್ನೊಂದಷ್ಟು ವರ್ಗ ಇಲ್ಲ, ಹಂಗೆ ಹಿಂಗೆ ನೆಗೆಟಿವ್ ಪಿ ಆರ್ ಮಾಡ್ತಿದ್ದಾರೆ, ಬಡವ ಅಂತ ಹೇಳ್ಕೊಂಬರ್ತಿದ್ದಾರೆ, ಬನಿಯನ್ನು ಹಾಕ್ಕೊಂಡು ಮೋಸ ಮಾಡ್ತಿದ್ದಾರೆ ಜನರಿಗೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು. ನಾನು ಮೊನ್ನೆ ಒಂದು ವಿಡಿಯೋ ಕೂಡ ಹಾಕಿದ್ದೆ, ಬಿಕಾಸ್ ಅದ್ರ ಬಗ್ಗೆ ಮಾತನಾಡ್ತಾ ಒಂದಷ್ಟು ರಿವ್ಯೂ ಕೊಡೋ ಥರ. ಬನಿಯನ್ನು ಹಾಕೊಂಡಿದ ತಕ್ಷಣ ಎಲ್ಲ ಊರಲ್ಲಿ 2-3 ಎಕರೆ ಇಟ್ಕೊಂಡಿದ್ದ ತಕ್ಷಣ ಶ್ರೀಮಂತ ಆಗೋದಿಲ್ಲ, ಬಿಕಾಸ್ ಅಲ್ಲಿನ ಒಂದು ಭೂಮಿಗೆ ಅಲ್ಲಿನ ರೇಟ್ ಹೋಗುತ್ತೆ. ಬೆಂಗಳೂರಲ್ಲಿ ಇದ್ದಿದ್ರೆ ಅಫ್ಕೋರ್ಸ್ ಅವರು ಶ್ರೀಮಂತರಾಗೇ ಇರ್ತಿದ್ರು. ಸೊ ಈ ಥರ ನೆಗೆಟಿವ್ ಸ್ಪ್ರೆಡ್ ಮಾಡುವಂಥವ್ರಿಗೆ ಏನು ಹೇಳ್ತಾರೆ? ಅಂದರೆ ಈಗ ಅಪ್ಕಮಿಂಗ್ ಒಬ್ಬ ಕಲಾವಿದ ಎಲ್ಲರನ್ನ ಎಂಟರ್ಟೈನ್ ಮಾಡಿಕೊಂಡು, ಅಥವಾ ಇಲ್ಲ ಅಂತಂದ್ರೆ ಅವರ ಒಂದು ಪ್ರತಿಭೆಯನ್ನು ಯೂಸ್ ಮಾಡ್ಕೊಂಡು ಬೆಳೀತಿದ್ದಾರೆ ಅಂದರೆ ಕಾಲೆಳೆಯುವಂಥ ಜನರಿಗೆ ಏನು ಹೇಳ್ತೀರಾ ಅಂತ? ಹೇಳಿದಾರಲ್ಲ ಸರ್, ಕಾಲು ಎಳೆಯೋರು ಕಾಲು ಕೆಳಗಡೆ ಇರ್ತಾರೆ, ಬೆಳೆಯೋರು ಅದ್ರ ಮೇಲ್ಗಡೆ ಹೋಗ್ತಾ ಇರ್ತಾರೆ ಅಂತ. ಇನ್ನೊಂದು, ಈ ಬಡವ ಆ ಥರ ಎಲ್ಲ ಹೇಳ್ದಾಗ ಬೇಜಾರಾಗುತ್ತೆ. ಅಂದರೆ ಒಬ್ಬ ಓಕೆ ಬಡವ ಆಗ್ಬಿಟ್ಟು ಸಿನಿಮಾ ಇಂಡಸ್ಟ್ರಿಗೆ ಬಂದು ಏನೋ ಕಷ್ಟಪಟ್ಟು ಮಾಡಬೇಕು ಅಂದ್ಕೊಂಡೆ, ಹಾಗಾದರೆ ನಿಮ್ಮ ಪ್ರಕಾರ ಬಡವಾಗಿ ಬಂದವನು ಬಡವಾಗೇ ಇದ್ಬಿಡ್ಬೇಕಾ? ಎಷ್ಟು ವರ್ಷದಿಂದ ಅವ್ರು ರಿಯಾಲಿಟಿ ಶೋ ಮಾಡ್ತಾಯಿದ್ದಾರೆ, ಎಷ್ಟು ಪ್ರೋಗ್ರಾಮ್ಗಳು ಅಟೆಂಡ್ ಮಾಡ್ತಾರೆ, ಎಷ್ಟು ದುಡಿತಾ ಇರ್ತಾರೆ. ಹಂಗಾದ್ರೆ ಬಡವ ಆಗಿ ಬಂದಿರೋನು ಬಡವಾಗೇ ಇದ್ಬಿಡ್ಬೇಕಾ? ಒಂದು ಕಾರ್ ತಗೊಳಂಗಿಲ್ವಾ, ಒಂದು ಒಳ್ಳೆ ಬಟ್ಟೆ ಹಾಕಂಗಿಲ್ವಾ? ಓಕೆ, ಅವ್ರು ಕಂಫರ್ಟೇಬಲ್ ಅದು. ಅಥವಾ ಗಿಲ್ಲಿ ಅವ್ರು ಯಾವ ಥರ ನಾನು ಬಡವ ನನಗೆ ಸಪೋರ್ಟ್ ಮಾಡಿ ಅಂತ ಏನಾರು ಕೇಳಿದಾರಾ? ಅವ್ರು ಪ್ಯೂರ್ ಟ್ಯಾಲೆಂಟ್ ಇಟ್ಕೊಂಡು ಗೆಲ್ತಾ ಇದ್ದಾರೆ ಹೊರತು. ಕೆಲವೊಬ್ಬರು ಏನಂದರೆ ಓಕೆ, ಈ ನೆಗೆಟಿವ್ ಕಮೆಂಟ್ ಮಾಡೋರು, ನೆಗೆಟಿವ್ ಆಗಿ ಸ್ಪ್ರೆಡ್ ಮಾಡೋರ್ದು ಏನು ಅಂದರೆ, ಅವ್ರದ್ದೊಂದು ಮೈಂಡ್ ಸೆಟ್ ಇರುತ್ತೆ, ಮೆಂಟಾಲಿಟಿ ಇರುತ್ತೆ. ಅವ್ರಿಗೆಲ್ಲೋ ಒಂದು ಕಡೆ ಪಬ್ಲಿಕಲ್ಲಿ ಬಂದ್ಬಿಟ್ಟು ನಾವು ವೈರಲ್ ಆಗಬೇಕು, ನಾವು ಸಿನಿಮಾ ಮಾಡಬೇಕು, ನಾವು ಆ್ಯಕ್ಟ್ ಮಾಡಬೇಕು ಅಂತ ತುಂಬ ಆಸೆ ಪಟ್ಬಿಟ್ಟು, ಬಟ್ ಅವರು ಮನೆಯಿಂದನೇ ಆಚೆ ಬರೋಕ್ಕಾಗಿರಲ್ಲ. ಸೊ ಆ ಫ್ರಸ್ಟ್ರೇಷನ್ ಏನು ಮಾಡ್ತಾರೆ ಅಂದರೆ, ಅವರು ಲ್ಯಾಪ್ಟಾಪ್ ಅಥವಾ ಅವ್ರ ಫೋನಲ್ಲಿ ಬಂದ್ಬಿಟ್ಟು ಕಮೆಂಟ್ ಮಾಡೋದಾಗಿರ್ಬೋದು, ಇದ್ರ ಮುಖಾಂತರ ಅವ್ರ ಫ್ರಸ್ಟ್ರೇಷನ್ನ ತೀರಿಸ್ಕೊತಾರೆ. ಮಾತಾಡ್ತಾ ಮತ್ತೆ ಗಿಲ್ಲಿಯವ್ರ ಬಗ್ಗೆನೇ ಮಾತಾಡಿದ್ರೆ, ಎಸ್, ಗಿಲ್ಲಿಯವರು ಈಗ ಆಟ ಆಡ್ತಾ ಇದ್ದಾರೆ. ಸೊ ಅಫ್ಕೋರ್ಸ್ ನೀವು ಹೇಳಿದ್ಮೇಲೆ ಗಿಲ್ಲಿಯವರೇ ವಿನ್ ಆಗಬೇಕು ಅಂತ ಹೇಳ್ತೀರಾ. ಟಾಪ್ 5 ಫಿನಾಲೆ ಕಂಟೆಸ್ಟೆಂಟ್ಸ್ ಫಿನಾಲೆ ವೀಕಲ್ಲಿ ಇರೋದ್ರಿಂದ ಯಾರೆಲ್ಲ ಆಗಬಹುದು ಅಂತ? ಗಿಲ್ಲಿಯವರೇ ವಿನ್ ಆಗೋದು 100%. ರಕ್ಷಿತಾ ಅವರೂ ಇಷ್ಟ ಆಗ್ತಾರೆ, ತುಂಬ ಚೆನ್ನಾಗಿ ಆಡ್ತಾಯಿದ್ದಾರೆ ಅವರು. ಅದು ಬಿಟ್ಟರೆ ರಘುವಣ ಅವರೂ ಚೆನ್ನಾಗಿ ಆಡ್ತಾಯಿದ್ದಾರೆ. ಫಸ್ಟು ಗಿಲ್ಲಿ, ಸೆಕೆಂಡು ರಕ್ಷಿತಾ ಅಥವಾ ಅಶ್ವಿನಿ ಮೇಡಮ್ ಇಬ್ಬರಲ್ಲೊಬ್ರು ಕೊಡ್ತಾರೆ, 3 ಗಿಲ್ಲಿ, ರಘುವಣ ಅವ್ರು ಬರ್ಬೋದು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.